ಹಲೋ. ಹಲೋ. ನಮ್ ನಮಸ್ತೆ ಅಣ್ಣ. ನಮಸ್ಕಾರಮ್ಮ ತಾಯಿ. ಅಣ್ಣ ನಾನು ನಿಮ್ದ ವಿಡಿಯೋಸ್ ನೋಡ್ತಿರ್ತೀನಣ್ಣ. ನನ್ನ ಲೈಫ್ ನಲ್ಲಿ ಮತ್ತೆ ರಾಯರ್ದು ಮತ್ತೆ ಬೇರೆ ರೀತಿಯಾಗಿ ಪವಾಡಗಳಾಯ್ತಣ್ಣ. ಅದನ್ನ ನಿಮ್ ಹತ್ರ ಶೇರ್ ಮಾಡ್ಕೊಳಕ್ ಅಂತ ಹೇಳಿ ಕಾಲ್ ಮಾಡ್ದೆ ಅಣ್ಣ. ಹೇಳಮ್ಮ ತಾಯಿ. ಅಣ್ಣ ನಾನು ರೀಸೆಂಟ್ ಆಗಿ ನಂದು ಎಕ್ಸಾಮ್ ಇತ್ತಣ್ಣ. ಎಕ್ಸಾಮ್ಗೆ ಹೋಗ್ಬೇಕಿತ್ತು. ಬಟ್ ಹ್ಮ್ ನಮ್ಮೂರಿಂದ ನಾನು ಎಕ್ಸಾಮ್ಗೆ ಧಾರವಾಡ ಹೋಗ್ಬೇಕಿತ್ತಣ್ಣ. ಅಲ್ಲಿ ಏನಿಲ್ಲ ಅಂದ್ರೂ 4 ಅವರ್ಸ್ ಜರ್ನಿ ಆಗತ್ತಣ್ಣ. ಹ್ಮ್ ಅರ್ಲಿ ಮಾರ್ನಿಂಗ್ 9 o'clock ಅಂದ್ರೆ ನಾನು ಅಲ್ಲಿ ಎಕ್ಸಾಮ್ ಬರೀಬೇಕಣ್ಣ. ಬಟ್ ಹ್ಮ್ ನಮ್ಗೆ ಬಸ್ಗೆ ಹೋಗ್ಬೇಕಂದ್ರೆ 3 ಗಂಟೆಗೆಲ್ಲ ಬಸ್ ಅನ್ನ ಹೋಗ್ಬೇಕಿತ್ತು. ಹ್ಮ್ ಹ್ಮ್ ಮನೇಲಿ ಅಪ್ಪಾಜಿಗೆ ಆರಾಮ್ ಇರ್ಲಿಲ್ಲ ಅಣ್ಣ. ಹ್ಮ್ ತುಂಬಾ ಹ್ಮ್ ಜ್ವರ ಇತ್ತು ಅವ್ರಿಗೆ. ಅಷ್ಟೊತ್ತಲ್ಲಿ ಅವ್ರನ್ನ ಏಳ್ಸಿ ನನ್ ಬಸ್ಸಿಗೆ ಬಿಡೋಕುನು ಕೇಳೋಕ್ ನಂಗ್ ಮನ್ಸ್ ಬರ್ಲೇ ಇಲ್ಲ ಅಣ್ಣ. ಹ್ಮ್ ಹ್ಮ್ ನಾನೇ ಹೋದ್ರಾಯ್ತು ಅನ್ಕೊಂಡು ಹೋಗ್ತಾ ಇದ್ದೆ ಅಣ್ಣ. ಹೋದ್ರಾಯ್ತು ಅನ್ಕೊಂಡು ಹ್ಮ್ ಮನೇಲಿ ಎಲ್ರು ಬೇಡ ಇಷ್ಟೊತ್ತಲ್ಲಿ ಅಂತ ಹೇಳಿದ್ರು. ಇಲ್ಲ ನನ್ ಕಾಲ್ ಆನ್ ಇಟ್ಟಿ ಕಾಲ್ ಇಟ್ಕೊಂಡು ಹೋಗ್ತೀನಿ ಅಂತ ಹೋದೆ ಅಣ್ಣ ನಾನು. ಹ್ಮ್ ಬಟ್ ರಾಯರ್ನೇ ನೆನ್ಸ್ಕೋತಾ ಹೋಗ್ತಾ ಇದ್ದೆ ಅಣ್ಣ. ನಂಗೆ ನನ್ ಜೊತೆ ನೀವಿದ್ದೀರಾ, ನಂಗೆ ಯಾವ ಭಯನೂ ಇಲ್ಲ ಅಂತ ಹೇಳಿ ಹೋದೆ ನಾನು. ನೈಟ್ ಟೈಮ್ ಅನ್ನ 3 ಗಂಟೆ ಹ್ಮ್ ಆ ನೆನ್ಸ್ಕೊಂಡೆ, ರಾಯರ್ ನೆನ್ಸ್ಕೊಂಡೆ ಹೋದೆ ಅಣ್ಣ. ನನ್ಗೊಂದ್ ಸ್ವಲ್ಪನೂ ಭಯ ಆಗ್ಲಿಲ್ಲ ಅಣ್ಣ. ಅವ್ರ ಹ್ಮ್. ಜೊತೆನೇ ಇದ್ದಾರೆ ನಂಗೆ ರಾಯರು ಅನ್ನೋದ್ ಭರವಸೆ. ಅಲ್ಲಮ್ಮ, ನಾನು ಹಾ ಅಣ್ಣ. ಇದು 3 ಗಂಟೆ ಅಂತ ಹೇಳಿದಿರಲ್ವಾ? ಇದು ಹಾ ಅಣ್ಣ. ನೈಟ್ ಅಥವಾ ಡೇ ನೈಟ್ ಆಗಿರೋದ? ಅನ್ನ ನೈಟ್ ಅನ್ನ ನೈಟ್ 3 ಗಂಟೆಗೆ. ಮಾರ್ನಿಂಗ್ ನಾನು 9 ಗಂಟೆಗೆ ಎಕ್ಸಾಮ್ ಹಾಲ್ ನಲ್ಲಿ ಇರ್ಬೇಕನ್ನ. 9 ಗಂಟೆಗೆ ಹಾಲಲ್ಲಿ ಇರ್ಬೇಕು. ಓಕೆ. ನಾನ್ 4 ಅವರ್ಸ್ ಜರ್ನಿ ಆಗತ್ತಣ್ಣ ನಮ್ಮೂರಿಂದ. ಧಾರವಾಡ ಹೋಗ್ಬೇಕಿತ್ತು ಅಣ್ಣ. ಓಕೆ. ಅದಕ್ಕೋಸ್ಕರ ನಮ್ಗೆ ಬಸ್ ಇರೋದನ್ನೇ 2 ಬಸ್ ಇರ್ತಿತ್ತಣ್ಣ. 3 ಗಂಟೆಗೆ ಒಂದ್ ಬಸ್ಸು, 3:15ಕ್ಕೆ. ಅದು ತಪ್ಪಿದ್ರೆ 4:15 ಬಸ್ ಅನ್ನ. ಅದು ಹ್ಮ್ ಹ್ಮ್. ಎರಡರಲ್ಲಿ ಯಾವ್ದಾದ್ರು ಒಂದ್ ಬಸ್ ನಾನು ಹಿಡಿಲೇಬೇಕು ಅಂತ ಹೇಳಿ 3 ಗಂಟೆಗೆನೆ 3ಕ್ಕೆ 10 ನಿಮಿಷ ಕಡಿಮೆ ಇರೋವಾಗ್ಲೇನೆ ಹೋಗ್ತಿದ್ದೆ ಅಣ್ಣ ನಾನು. ಓಕೆ. ಹ್ಮ್ ಹ್ಮ್ ಆ, ಹ್ಮ್ ಹೀಗೆ ರಾಯರ್ ನೆನ್ಸ್ಕೊಂಡೆ ಹೋದೆ ಅಣ್ಣ. ಹೋದ ತಕ್ಷಣ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿದ ತಕ್ಷಣ ಒಬ್ರು ಅಜ್ಜ ಕೂತಿದ್ರಣ್ಣ. ಹ್ಮ್ ಅಂದ್ರೆ ನಾನು ಒಬ್ಳೆ ಇದೀನಿ ಹಿಂಗ ಅನ್ಕೊಂತಿದ್ದ. ಅಲ್ಲಿ ಅಜ್ಜ ಇದ್ರಲ್ಲ, ಅಜ್ಜನ್ ಪಕ್ಕ ಹೋಗಿ ನಿಂತ್ಕೊಂಡೆ ಅಣ್ಣ. ಅಜ್ಜ, ಈ ತರ ಹಿಂಗ್ ಧಾರವಾಡಕ್ಕೆ ಹೋಗೋ ಬಸ್ ಬಂದಿದ್ಯಾ ಅಂತ ಕೇಳಿದ್ರೆ, ಇಲ್ಲ ಅಮ್ಮ, ನಾನು ಕೂಡ ಅದೇ ಸಮೀಪದಲ್ಲಿರೋ ಹಳ್ಳಿಗೆ ಹೋಗ್ಬೇಕು. ನಾ ರಾತ್ರಿ 12 ಗಂಟೆಯಿಂದ ಕೂತಿದ್ದೀನಿ, ಬಸ್ ಯಾವ್ದೂ ಬಂದಿಲ್ಲ ಅಂತ ಹೇಳಿದ್ರಣ್ಣ ಅವ್ರು. ಹ್ಮ್ 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 ಆಯ್ತು ಅಂತ ಹೇಳಿ ಅವ್ರ ಜೊತೆನೆ ನಿಂತ್ಕೊಂಡನ. ಬೀಟ್ ಪೊಲೀಸ್ ಅಲ್ಲಿ ಓಡಾಡೋರು ಓಡಾಡ್ತಾ ಇದ್ರನ್ನ. ಸ್ವಲ್ಪ ಹ್ಮ್. ಅವ್ರು ಲೇಡೀಸ್ ನಾನೊಬ್ಳೆ ಇರೋದಕ್ಕೆ ಸ್ವಲ್ಪ ಜಾಸ್ತಿನೇ ಅವ್ರ ಕೇರ್ ತಗೊಂಡ್ ನೋಡ್ತಾ ಓಡಾಡ್ತಿದ್ರನ್ನ. ಪೊಲೀಸ್ ಅವರು? ಹಾ ಅಂದ್ರೆ ಸೆಕ್ಯೂರಿಟಿ ಪರ್ಪಸ್ ಇರ್ಬೋದು, ಅಂದ್ರೆ ಒಬ್ರೇ ಇದಾರೆ, ಏನೋ ರೀಸನ್ ಸೇಫ್ ಆಗಿರ್ಬೇಕು ಅಂತ ಹಾಗೆ ಮಾಡ್ತಿದ್ರನ್ನ. ಹೌದಮ್ಮ. ನಾ ಒಂದ್ 2-3 ಸರಿ ನೋಡಿದ್ರನ್ನ. ವಾಪಸ್ ಎದುರುಗಡೆನೆ ಒಂದ್ ಟೀ ಸ್ಟಾಲ್ ಇತ್ತು. ಅಲ್ಲಿ ಸ್ವಲ್ಪ ಜನ ಬಾಯ್ಸ್ ನಿಂತಿದ್ರನ್ನ, ಎಲ್ಲರೂ ಅಲ್ಲಿ ಬೇರೆ ಬೇರೆ ಊರಿಗೆ ಹೋಗೋರು. ಹ್ಮ್ ನಾನು ಹೋಗಿ ನಿಂತ್ಕೊಂಡೆನ. ಸ್ವಲ್ಪ ಹೊತ್ತು ಆದ್ಮೇಲೆ ಹ್ಮ್ ಅಲ್ಲಿ ನೋಡ್ತಾ ಇದ್ವಿ ಅನ್ನ. ಸ್ವಲ್ಪ ಸಮಯ ಹೋದ್ಮೇಲೆನೆ ಅಲ್ಲಿ ಬಸ್ ಯಾವ್ದು ಬರ್ಲೇ ಇಲ್ಲನ. 5 ಗಂಟೆವರೆಗೂ ಆಯ್ತನ ಈ ತರ. ಐದ್ ಹ್ಮ್ ಗಂಟೆಗೆ ಅವ್ರ ಪೊಲೀಸ್ ಬಂದು ನನ್ಗೆ ನೇರವಾಗಿ ಕೇಳಿದ್ರನ್ನ, ಇಲ್ಲಮ್ಮ ನೀವು ಎಲ್ಲಿ ಹೋಗ್ಬೇಕು ಮತ್ತೆ 3 ಗಂಟೆಯಿಂದ ಇಲ್ಲೇ ನಿಂತ್ಕೊಂಡಿದ್ದೀರಲ್ಲ ಅಂತ ಕೇಳಿದ್ರನ್ನ. ಇಲ್ಲ ಸರ್, ಈ ತರ ಆಗಿದೆ, ನಂದು ಎಕ್ಸಾಮ್ ಇದೆ, ಎಕ್ಸಾಮ್ಗೆ ಹೋಗ್ತಿದ್ದೀನಿ, ಬಟ್ ಯಾವ ಬಸ್ ಬರ್ತಿಲ್ಲ ಇಲ್ಲಿ ನೋಡಿ ಅಂತ ಹಾಲ್ ಟಿಕೆಟ್ ತೋರ್ಸಿದ್ನ ಅವ್ರಿಗೆ ನಾನು. ಹ್ಮ್ ಹೌದಾ ಅಮ್ಮ, ಇರು ಅಂತ ಹೇಳಿ ಅವ್ರು ನಮ್ದು ಡಿಸ್ಟ್ರಿಕ್ಟ್ ಏನಿರತ್ತಲ್ಲ ಡಿಪೋಗೆ ಕಾಲ್ ಮಾಡಿ, ಈ ತರ ಈಗ ಧಾರವಾಡಕ್ಕೆ ಹೋಗೋ ಬಸ್ ಒಂದು ಬಂದಿಲ್ವಲ್ಲ, ಇಲ್ಲಿ 2 ಬಸ್ ಬರ್ಬೇಕಿತ್ತು ಅಂತ ಕೇಳಿದ್ರನ್ನ. ಹ್ಮ್ ಅವ್ರು ಹೇಳಿದ್ರನ್ನ, ಒಂದು ಬಸ್ಸು ಬಂದೇ ಇಲ್ಲ, ಇನ್ನೊಂದ್ ಬಸ್ಸು ದಾರಿಲೇನ ಪಂಚರ್ ಆಗಿ ನಿಂತ್ಬಿಟ್ಟಿದೆ ಅಂತ ಹೇಳಿದ್ರನ್ನ. ಹ್ಮ್ ಇದಾದ್ಮೇಲೆ ಇಲ್ಲಮ್ಮ ಯಾವ್ದು ಬಂದಿಲ್ಲ, ನೀ ಇಲ್ಲಿ ವೇಟ್ ಮಾಡು, ಹೆದರ್ಕೋಬೇಡ, ಒಬ್ಳೆ ಇದೆಯಾ ಅಂತ ಹೇಳಿ, ನಾ ಎದುರುಗಡೆ ಇರ್ತೀನಿ, ನಾ ಯಾವ್ದಾದ್ರು ಬಂದ್ರೆ ನಿಂಗೆ ಹೇಳ್ತೀನಿ ಅಂತ ಹೇಳಿದ್ರಣ್ಣ. ಹ್ಮ್ ಸರಿ ಆಯ್ತು ಅನ್ಕೊಂಡು ನಿಂತೆ ನಾನು ಅವ್ರಿಗೆ ವೇಟ್ ಮಾಡ್ಕೊಂಡು, ಯಾವ್ದಾದ್ರು ಬಸ್ ಬರತ್ತಾ ಅಂತ ಹೇಳಿ. ಅಷ್ಟ್ರಲ್ಲಿ ಒಂದ್ ಯಾವ್ದೋ ಕಾರ್ ಹೋಗ್ತಾ ಇತ್ತನೋ, ಧಾರವಾಡ ಅಂತ ಹೇಳಿದ್ರಣ್ಣ 1-2 ಸಾರಿ. ಹ್ಮ್ ಅವ್ರಿಗೆ ಅವ್ರ ಪೊಲೀಸನ್ನ ನಿಂತ್ಕೊಳ್ಳಿ ಇಲ್ಲಿ ಅಂತ ಹೇಳಿ ಇಳ್ಸಿ, ಅಮ್ಮ ಬಾಯಿಲಿ ಹೋಗ್ತೀಯಾ ಅಂತಲ್ಲಿ, ನಿನ್ ಎಕ್ಸಾಮ್ ಹೋಗ್ಬೋದು ಅಂತ ಹೇಳಿದ್ರಣ್ಣ. ಹ್ಮ್ ನಂಗೆ ಸ್ವಲ್ಪ ಗಾಬರಿಯನ್ನ. ಹ್ಮ್ ಅಲ್ಲ ನೀವ್ ಹಿಂಗ್ ಹೇಳ್ತಿದ್ದೀರಾ, ಅದ್ರಲ್ಲಿ ಹೋಗ್ಬಿಟ್ರ ಅನ್ನೋನ್ ಪರ್ಸನ್, ಹೆಂಗ್ ಹೋಗೋದ್ ನಾವ್ ಹೇಳಿ ನೀವು ಅಂತ ಹೇಳಿ ಸ್ವಲ್ಪ ಗಾಬರಿಯಿಂದ ಕೇಳ್ದೆ. ಯಾವ್ದೋ ಗೊತ್ತಿಲ್ದವ್ರ ಜೊತೆ ಹೆಂಗ್ ಹೋಗಕ್ ಆಗತ್ತ ಸರ್ ಅಂತ ಹೇಳಿ ಕೇಳ್ದೆ ನಾ. ಹ್ಮ್ ಕೇಳಿದ ತಕ್ಷಣ ಅವರು ಹೌದಲ್ವಾ ಅಮ್ಮ ಅಂತ ಹೇಳಿ ಅವ್ರಿಗೆ ಡ್ರೈವರ್ಗೆ, ಬಾರೋ ಇಲ್ಲಿ, ನೀನು ನನ್ ತಂಗಿ ಇದ್ದಾಳೆ, ಎಕ್ಸಾಮ್ ಹೋಗ್ತಿದ್ದಾಳೆ, ಸೀದಾ ಸರಿ ನಂಗೆ ಕರ್ಕೊಂಡು ಹೋಗಿ ಎಕ್ಸಾಮ್ ಹಾಲ್ ಮುಂದೆನೆ ಬಿಡ್ಬೇಕು ನೋಡು ಅಂತ ಹೇಳಿ ಸ್ವಲ್ಪ ಜೋರಾಗಿ ಹೇಳಿದ್ರನ್ನ. ಹ್ಮ್ ಆಯ್ತು, ನಾ ಬಿಡ್ತೀನಿ ಸರ್, ನೀವು ಕಳ್ಸಿ ಅಂತ ಹೇಳಿದ್ರನ. ಹ್ಮ್ ಅವರು ನನ್ ಸೇಫ್ ಆಗಿ ಕರ್ಕೊಂಡೋಗಿ ಎಕ್ಸಾಮ್ ಹಾಲ್ ಹುಡುಕಿ ಎಕ್ಸಾಮ್ ಹಾಲ್ ಮುಂದೆನೆ ಬಿಟ್ರನ. 6 ಗಂಟೆಗೆ ಸಿಕ್ಕಿದೆ ಅನ್ನ. ನಂಗ್ ಬಸ್ ಸಿಕ್ಕಿದ್ರು ಕೂಡ ನಾ ಎಕ್ಸಾಮ್ ಹೋಗಿ ಬರೆಯೋಕ್ ಆಗ್ತಿರ್ಲಿಲ್ಲ. ಹಬ್ಬ 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 ಹಬ್ಬ. ಹ್ಮ್ ಆದ್ರೆ ಹ್ಮ್ ನಾವು ಎಷ್ಟಂದ್ರೆ 8 ಗಂಟೆ ಅಂದ್ರೆ ನನ್ನ ಎಕ್ಸಾಮ್ ಹಾಲ್ಗೆ ರೀಚ್ ಮಾಡ್ಸಿದಾರನ್ನ. ಹ್ಮ್ 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 ಹ್ಮ್
ಮತ್ತೆ ಎಷ್ಟು ಸೇಫ್ ಆಗಿ ಅನ್ನ ಮತ್ತೆ ಸೆಕ್ಯೂರ್ ಆಗಿ ಅನ್ನ ಯಾವ ತೊಂದ್ರೆನೂ ಇಲ್ಲದೆ ಮತ್ತೆ ಇಲ್ಲ ಮೇಡಮ್ ನಿಮ್ಮ ಬ್ರದರ್ಗೆ ಕಾಲ್ ಮಾಡಿ ಹೇಳಿ ಅಂತಂದ್ರನ. ರಾಯರು ಹೆಂಗ್ ಬಂದ್ರ ಅಂದ್ರನ ಅವ್ರ ಪೊಲೀಸ್ ಯಾರು ಏನೋ ನನ್ಗೆ ಗೊತ್ತೇ ಇಲ್ಲನ, ಅವ್ರ ಪರಿಚಯನೂ ನನ್ಗಿಲ್ಲ. ಬಟ್ ಅಲ್ಲಿ ಹೇಳಿದ್ರನ್ನ ಅವ್ರಿಗೆ ಡ್ರೈವರ್ಗೆ ನನ್ ತಂಗಿ ಇದಾಳ ಅವಳು, ನನ್ ತಂಗಿನ ಸೇಫ್ ಆಗಿ ಕರ್ಕೊಂಡು ಹೋಗಿ ನೀನು ಎಕ್ಸಾಮ್ ಹಾಲ್ ಬಿಡ್ಬೇಕಂತ ಹೇಳಿದ್ರನ್ನ. ಅವ್ರ ಫೋನ್ ನಂಬರ್ ಕೂಡ ನನ್ ಕೊಟ್ಟು ನಿಂಗ್ ಒಂದ್ ಸಣ್ಣ ತೊಂದ್ರೆ ಆದ್ರೂ ಕೂಡ ನನ್ ಪಟ್ಟಂತ ಕಾಲ್ ಮಾಡಮ್ಮ ನೀ ಅಂತ ಹೇಳಿ ನಂಬರ್ ಕೊಟ್ರನ್ನ. ಅಂದ್ರೆ ರಾಯರು ಯಾರ್ಯಾರ ರೂಪದಲ್ಲಿ ಹೆಂಗ್ ಬರ್ತಾರ ನೋಡೋಣ. ಅಲ್ಲಮ್ಮ, ಒಂದು ವಿಚಾರದಲ್ಲಿ ನೀವು ಹಾ ಅಣ್ಣ. ಮನೆಯಿಂದ ಬಂದಂತ ಸಂದರ್ಭದಲ್ಲಿ 3 ಗಂಟೆ ಆಗಿತ್ತು ಅಂತ ಹೇಳಿದ್ರಿ ಅಲ್ವಾ? ಹೌದು ಅಣ್ಣ. ಆ 3 ಗಂಟೆ ಆದಂತ ಸಮಯದಲ್ಲಿ ಅಲ್ಲೊಬ್ರು ತಾತ ಅವ್ರು ಕುತ್ಕೊಂಡಿದ್ರು ಅಂತ ಹೇಳಿದ್ರಿ. ಹಾ ಅಣ್ಣ. ಆ ತಾತ ಅವರು 12 ಗಂಟೆಯಿಂದ ನಾನು ಕುತ್ಕೊಂಡಿದ್ದೀನಮ್ಮ, ಯಾವ ಬಸ್ ಕೂಡ ಬಂದಿಲ್ಲ ಅಂತಾನು ಹೇಳಿದ್ರು ಅಲ್ವಾ? ಹೌದು ಅಣ್ಣ. ಆಮೇಲೆ ಆದ್ರೆ ಅಣ್ಣ. ಹ್ಮ್ ಹಾ ಅಣ್ಣ ಹೇಳಿ. ಆದ್ರೆ ನೀವು 3 ಗಂಟೆಗೆ ಹೋಗಿ ಕೇಳಿದಿರಾ, ತಾತ ಕುತ್ಕೊಂಡಿದ್ದಾರೆ. ಆದ್ರೆ ಯಾವ ರೂಪದಲ್ಲಿ ಬಂದಿದ್ದಾರೆ ಅಂತಂದ್ರೆ ಆ ತಾತನೇ ಆಗಿರ್ಬಹುದು, ಆದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರೇ ಆಗಿರ್ಬಹುದು. ಯಾಕಂದ್ರೆ ಹಾ ಒಂದು ಅಣ್ಣ. ಸೂಚನೆ. ನಾನು ಬಸ್ ಹತ್ತಿ ನಾನು ವಾಪಸ್ ಇಲ್ಲೇ ಇವ್ರು ನಂಗೆ ಏನ್ ಪೊಲೀಸ್ ಸಿಕ್ರಲ್ಲ ಅಣ್ಣ. ಹಾ. ಅವ್ರು ನನ್ಗೆ ಅದು ಒಂದ್ ಕಾರ್ ಏನ್ ಸಿಕ್ತಾನ ಆ ಕಾರ್ನಲ್ಲಿ ನಾನು ಹತ್ತಿ ಕಳಿಸ್ಬೇಕಾದ್ರೂ ಕೂಡ ಆ ತಾತ ಅಲ್ಲೇ ಕುತ್ಕೊಂಡಿದ್ರಣ್ಣ. ಹ್ಮ್ 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 ನಾನು ಹೋದ್ ಕೂತಾಗ ಹೆಂಗಂದ್ರೆ ನನ್ನನ್ನ ತಮ್ಮ ಸ್ವಂತ ಮೊಮ್ಮಗಳನ್ನ ತರ ಪ್ರೊಟೆಕ್ಟ್ ಮಾಡಿದ್ರಣ್ಣ. ನೋಡಮ್ಮ, ಅದೇ ಹೇಳ್ತಾ ಇರೋದು. ನೀವ್ ಹೇಳ್ತಾ ಇದ್ರೆ ಮೈಯಲ್ಲೆಲ್ಲ ಕೂಲ್ದ ಎದ್ದು ನಿಂತ್ಕೊಳ್ಳುತ್ತೆ ತಾಯಿ, ಅಷ್ಟು ಅದ್ಭುತವಾಗಿದೆ. ಯಾಕಂದ್ರೆ ಇದು ನಡೆದಿರೋದು ಸತ್ಯ. ಆದ್ರೆ ಅಲ್ಲಿ ಅಣ್ಣ. ಕುತ್ಕೊಂಡಿರೋದು ಆ ಬೇರೆ ತಾತ ಅಂದ್ರೆ ಬೇರೆ ಯಾರು ಅಲ್ಲ, ಅವರೇ ಗುರು ರಾಘವೇಂದ್ರ ಸ್ವಾಮಿ ಅವರಾಗಿರ್ಬೋದು. ಅಣ್ಣ ಇದು ಇಷ್ಟಕ್ಕೆ ಮುಗಿಲಿಲ್ಲ ಅಣ್ಣ. ಇದ್ರ ಮುಂದೆ ಏನಾಗ್ಬಿಡ್ತು ಅಂದ್ರನ ಇದಿಷ್ಟು ಆಯ್ತು, ಹೋಗಿ ಎಕ್ಸಾಮ್ ಬರ್ದನ, ಅವ್ರಿಗೆ ಕಾಲ್ ಮಾಡಿ ಹೇಳ್ದನ, ಟ್ಯಾಂಕ್ಸ್ ಹೇಳ್ದನ ಅವ್ರಿಗೆ ಪೊಲೀಸ್ಗೆ. ಪರವಾಗಿಲ್ಲ ಅಮ್ಮ ನೀನ್ ಎಕ್ಸಾಮ್ ಚೆನ್ನಾಗ್ ಮಾಡು ಅಂತ ಹೇಳಿದ್ರನ. ಎಕ್ಸಾಮ್ ಮುಗಿತನ. ಎಕ್ಸಾಮ್ ಮುಗಿದ್ಮೇಲೆ ಅಣ್ಣ ನಾನು ಒಬ್ಳೆ ಹೋಗಿದ್ದಾನ, ರಿಟರ್ನ್ ಬರ್ಬೇಕು. ಬಸ್ ಎಷ್ಟು ರಶ್ ಇರತ್ತಂತ ನಿಮ್ಗೆ ಗೊತ್ತಲ್ಲನ. ಯೂಶುವಲ್ಲಿ ಅದು ಧಾರವಾಡಿಂದ ನಮ್ಮೂರ್ ಸೈಡ್ ಬರ್ಬೇಕಂದ್ರನ ಒಂದೇ ಒಂದ್ ಬಸ್ ಅನ್ನ ಈವ್ನಿಂಗ್ 5 ಗಂಟೆಗೆ ಇರೋದನ್ನ. ಆ ಬಸ್ ದಾಟ್ಬಿಟ್ರೆ ಮತ್ತೆ ಬಸ್ ಇಲ್ಲನ 8:30 ಅಥವಾ ರಾತ್ರಿ 11ಕ್ಕೆ ಕೂಡ್ಬೇಕು. ಆಳಂದ ಬಸ್ ಬರತ್ತನ ಅಲ್ಲಿವರೆಗೂ. ಈಗ ಪಾಸ್ ಆಗೋದು ಆಳಂದ ಬಸ್ ಅನ್ನ. ಈ ತರ ಇರ್ಬೇಕಾದ್ರೆ ಇನ್ ಏನ್ ಮಾಡೋದು ಅನ್ಕೊಂಡು ಬೇಜಾರಿಂದನೇ ಹೋಗ್ಬೇಕಂದ್ರ ಅಲ್ಲಿ ಒಬ್ರ ಅಕ್ಕ ಪರಿಚಯ ಆಗಿದ್ರನ್ನ ನಂಗೆ ಎಕ್ಸಾಮ್ ಮಧ್ಯಾಹ್ನದಲ್ಲಿ ಅನ್ನ. ಅವ್ರು ಅಕ್ಕ ಮತ್ತೆ ಅವ್ರ ತಾಯಿನ್ ಕರ್ಕೊಂಡ್ ಬಂದಿದ್ರನ್ನ, ಕಾರ್ ಬಾಡ್ಗಿ ಮಾಡ್ಕೊಂಡ್ ಬಂದಿದ್ರನ್ನ ಅವ್ರು. ನಾನ್ ಬರ್ಬೇಕಾದ್ರನ ಇಲ್ಲ ನೀನ್ ನನ್ ಜೊತೆನೆ ಬರ್ಬೇಕಮ್ಮ, ನೀನ್ ನನ್ ತಂಗಿನೇ, ನಾನಿನ್ ಒಬ್ಬಳನೆ ಕಳ್ಸೋದೇ ಇಲ್ಲ, ನೀ ಬರ್ಲೇಬೇಕು ನೋಡು ಅಂತ ಹೇಳಿ ಹಠ ಮಾಡಿ ನನ್ನ ಅವ್ರ ಜೊತೆ ಕರ್ಕೊಂಬಂದು ನನ್ನನ್ನ ಬಾಗಲಕೋಟೆಗನ್ನ ಸಿಟಿಗೆನ ನನ್ನನ್ ಬಿಟ್ಟು ನಮ್ಮೂರ್ಗ್ ಹೋಗಕ್ ಬಸ್ ಹಚ್ಚಿ ಹೋದ್ರನ್ನ ಅವ್ರು ಸ್ಟಾಪ್ ಮಾಡಿ. ಯಾರಮ್ಮ? ಯಾರು ಇದು? ಇದನ್ನ ಅಲ್ಲಿ ನಾನು ಒಬ್ಳೆ ರಿಟರ್ನ್ ಬರ್ಬೇಕು ಅಂತ ವೇಟ್ ಮಾಡ್ತಿದ್ದಾನ. ಅಲ್ಲಿ ಮಧ್ಯಾಹ್ನ ನಂಗೆ ಮಧ್ಯಾಹ್ನ ಎಕ್ಸಾಮ್ ಸೆಷನ್ ಕಿಂತ ಮುಂಚೆ ಒಬ್ರು ಅಕ್ಕ ಪರಿಚಯ ಆಗಿದ್ರನ. ಅವ್ರಿಗೆ ಏನು ಒಂದ್ ಸಣ್ಣ ಹೆಲ್ಪ್ ಬೇಕಿತ್ತನ ಮಾಡ್ದೆ ನಾನು ಅಲ್ಲಿ. ಅದಾದ್ಮೇಲೆ ಕೇಳಿದ್ರನ್ನ ಅವ್ರು ನನ್ ಬಗ್ಗೆ. ಮಾತಾಡಿದ್ಮೇಲೆ ಹೇಳ್ದೆ ರಿಟರ್ನ್ ಬರ್ಬೇಕಾರನ ಗುರು ರಾಘವೇಂದ್ರ ಅಜ್ಜ ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ನಾ ರಿಟರ್ನ್ ಊರಿಗೆ ಹೋಗ್ಬೇಕು, ನೀನ್ ನಂಬಿ ಬಂದಿದೀನಿ, ನಿನ್ ನಂಬಿನೇ ನಾನು ಹೋಗ್ತೀನಿ, ಹೆಂಗೋ ಹೋಗ್ತೀನಿ ಅನ್ಕೊಂಡು ಬಸ್ ಸ್ಟ್ಯಾಂಡ್ ಹೋಗ್ಬೇಕು ಅನ್ಕೊಂಡ್ ನಿಂತಿದ್ದ ನಾ ಎಕ್ಸಾಮ್ ಮುಗಿಸ್ಕೊಂಡು. ರಿಟರ್ನ್ ನೀನ್ ಬರ್ಬೇಕು ಅನ್ನೋ ಅಷ್ಟರಲ್ಲಿ ಅವ್ರ ಅಕ್ಕನೇ ಸಿಕ್ಲಾನ. ಅಲ್ಲಿ ಸಿಕ್ಕಿರೋ ಅಕ್ಕ, ಅಮ್ಮ ಊರಿಗೆ ಹೋಗ್ತಿದ್ಯಾ, ಎಲ್ಲಿ ಹೋಗ್ತಿದ್ ಬಾ ನನ್ ಜೊತಿನ ಅಂತ ಅಂದನ. ಇಲ್ಲ ಅಕ್ಕ ನಮ್ ಊರ್ಗ್ ಹಿಂಗ್ ಹೋಗ್ಬೇಕು ಅಂದ. ಇಲ್ಲ ನೀನ್ ಬಾಗಲಕೋಟ್ ಸಿಟಿ ಬಾ, ಅಲ್ಲಿಂದ ನೀನ್ ಬಸ್ ಹತ್ತಿಸ್ತೀನಿ ಬಾ ನಾನು ಅಂತ ಕರೆದನ್ನ. ಇಲ್ಲ ಅಕ್ಕ ಬೇಡ ನನ್ಗೆ, ಅಂದ್ರೆ ಯಾರ್ಗೆ ತೊಂದ್ರೆ ಕೊಡೋ ಮನಸ್ಥಿತಿ ನನ್ಗೆ ಇರೋದಿಲ್ಲ ಅನ್ನ. ನಾನ್ ಅದಕ್ಕೆ ನಾ ಬರೋದಿಲ್ಲ ಅಂತ ಹಠ ಮಾಡ್ದೆ. ನಾನು ಒತ್ತಾಯ ಮಾಡಿ ತುಂಬಾ ಕಾಡಿ ಬೇಡಿ ಕರ್ಕೊಂಡ್ ಬಂದ್ರನ್ನ. ನನ್ನ ಕರ್ಕೊಂಡ್ ಬಂದು ನನ್ಗೆ ಅಲ್ಲಿ ಬಾಗಲಕೋಟಿಂದ ರಿಟರ್ನ್ ನನಗೆ ನಮ್ಮೂರ್ಗ್ ಬರೋ ಬಸ್ ಬರೋವರೆಗೂ ವೇಟ್ ಮಾಡಿ ನನ್ ಬಸ್ ಹಚ್ಚಿದ್ರನ. ಅವ್ರು ತಗೊಂಬಂದಿರೋದೇ ಬಾಡಿಗೆ ಕಾರನ್ನ. ಪಾಪ ಅವ್ರು ಡ್ರೈವರ್ ಏನ್ ಬಂದಿದ್ರು ಕೂಡ ಅವ್ರು ಅವ್ರ ಸ್ವಂತ ತಂಗಿ ತರ ಟ್ರೀಟ್ ಮಾಡಿ ನನ್ಗೆ ಬಸ್ ಹತ್ತಿಸಿ ಕಳ್ಸಿದ್ರನ. ಎಷ್ಟು ರಾಯರು ಅದ್ಭುತವಾಗಿ ಪವಾಡಗಳನ್ನು ಮಾಡುತ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ತಾಯಿ. ಯಾಕಂದ್ರೆ ಪುಟ್ಟ ಕಂದಮ್ಮ ನೀನೇನ್ ಚಿಂತೆ ಮಾಡ್ಬೇಡ ಅಂತ ಹೇಳಿಕೊಂಡು ರಾಯರು ಮಧ್ಯರಾತ್ರಿಯಲ್ಲೂ ನಿನ್ನ ಹಿಂದ್ಗಡೆ ಇದ್ರು, ಮತ್ತೆ ಮುಗಿದ ಮೇಲೂ ನಿನ್ನ ಜೊತೆ ಇದ್ರು. ಅಂದ್ರೆ ರಾಯರು ಎಲ್ಲಿ ಹೋಗಿಲ್ಲ, ನೀನು ಕ್ಷೇಮವಾಗಿ ಹೋಗ್ತೀಯಾ, ನೀನು ನಂಬಿರೋದು ನನ್ನ ಪಾದವನ್ನು ಹಿಡಿದಿದ್ದೀಯಾ, ನಿನ್ನ ಯಾವುದೇ ಏನೋ ಒಂದು ಅನಾಹುತ ಆಗಲ್ದಂಗೆ ನಾನು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರು ನಿಮ್ಗೆ ಅನುಗ್ರಹ ಆಶೀರ್ವಾದ ಮಾಡಿದ್ದಾರೆ ತಾಯಿ. ಅನ್ನ ಇನ್ನೂ ಒಂದ್ ವಿಚಿತ್ರ ಏನಂದ್ರೆ ಈ ಸಾರಿ ಆರಾಧನೆಗಂತ ಹೇಳಿ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ ಅನ್ನ. ಎಲ್ರು ನಮ್ ಟೀಮೇಟ್ಸ್ ಎಲ್ಲ ಏನ್ ಮಾಡಿದ್ರನ ಟ್ರೈನ್ ಹೋಗ್ಬಿಟ್ಟಿದ್ರು ಅವ್ರೆಲ್ರು. ಬಟ್ ನಮ್ಗೆ ಟ್ರೈನ್ ಮನೇಲಿಲ್ಲ ಕೆಲ್ಸ ಇತ್ತು, ಎಲ್ಲಾ ಕೆಲ್ಸ ಮುಗಿಸ್ಕೊಂಡ್ ಆಮೇಲೆ ಹೋದ್ರಾಯ್ತು ಅಂತ ಡಿಸೈಡ್ ಮಾಡಿದ್ವಿ ನಾವು. ಲೇಟ್ ಆಗಿ ಹೋಗ್ಬೇಕಂತ. ಆಮೇಲೆ ನಮ್ಮೂರಿಂದ ಬಿಡ್ಬೇಕಾದ್ರೇನೆ 3:30 ಬಸ್ ಸಿಕ್ತು ಅನ್ನ. 3:30
3:30 ಬಸ್ಗೆ ಹೋದ್ವನ್ನ, ಲೇಟ್ ಆಯ್ತು. ಹಿಂಗೆ ಇಲ್ಲಿ ಆಫ್ಟರ್ನೂನ್ ಮಧ್ಯಾಹ್ನ 3:30 ಬಿಟ್ಟಿದೀವನ್ನ. ಹ್ಮ್ ಹ್ಮ್ ನಾವು ಇಲ್ಕಲ್ಗಿರ್ಬೇಕಾದ್ರೆ 6:30 ಸಾಯಂಕಾಲ 7 ಗಂಟೆ ಅನ್ನ. ಹ್ಮ್ ಹ್ಮ್ 7 ಗಂಟೆ ಮುಂದೆನ ಲಿಂಗ್ಸೂರ್ಗ್ ಹೋಗಕ್ ಒಂದೇ ಬಸ್ ಅನ್ನ. ಆ ಬಸ್ ಕೂಡ ಫುಲ್ ರಶ್. ಅದ್ರಲ್ಲೇ ನಮ್ಮನ್ನ ಇನ್ ಹೋಗಕ್ ಆಗೋದಿಲ್ಲ ಅನ್ನೋಂಥದ್ದು ಇದ್ರಲ್ಲಿ ಅಲ್ಲಿ ಒಂದ್ 5-6 ಜನ ಇದ್ರನ. ನಾವ್ ರಾಯರ್ನ ಬಂದಿದೀವಿ, ರಾಯರ್ ಕರೆಸ್ಕೋತಾರ ಅನ್ಕೊಂಡಿವನ. ಇಬ್ರೇ ಹುಡ್ಗಿರ್ ಇದೀವನ. ಹ್ಮ್ ಹ್ಮ್ ಅಲ್ಲಿರೋರು ಒಂದ್ 5-6 ಜನ ಇದ್ದವ್ರು, ಅವ್ರ ಹುಡ್ಗಿರ್ ಇಬ್ರೇ ಇದಾರೆ ಪಾಪ, ಅವ್ರ ಅಮ್ಮನ್ ಬಿಟ್ಟು ಹೋಗೋದ್ ಬೇಡ ಅಂತ ಹೇಳಿ ನಮ್ನ ಬಸ್ ಒಳಗ್ ಹಚ್ಚಿಬಿಟ್ರನ. ಹ್ಮ್ ಅದು ಲಿಂಗ್ಸೂರಿಂದ ನಾವು ಮುಂದೆ ಲಿಂಗ್ಸೂರ್ನ ಬಸ್ ಸ್ಟ್ಯಾಂಡ್ ಅಲ್ಲಿ 10 ಗಂಟೆವರೆಗೂ ವೇಟ್ ಮಾಡಿದೀವನ. ನೈಟ್ 10 ಗಂಟೆನ. ಇಬ್ರೇ ಹುಡುಗಿರದೀವನ. ಹ್ಮ್ ರಾಯರಿದ್ದಾರೆ ಅನ್ನೋ ಧೈರ್ಯ ಅನ್ನ ನನ್ಗೆಲ್ಲದಕ್ಕೂ. ಹ್ಮ್ ಹ್ಮ್ 10 ಗಂಟೆ ಆದ್ಮೇಲೆ ರಾಯಚೂರ್ ಬಸ್ ಬಂತು. ಬಟ್ ಅಲ್ಲಿ ಹೆಂಗಂದ್ರನ, ಅಲ್ಲಿನೂ ರಾಯರ್ ನಮ್ಗಿನ್ನ ಅಲ್ಲಿ ಯಾರ್ದೋ ರೂಪದಲ್ಲಿ ನಮ್ ಜೊತೆಗೇ ಇದ್ರು. ಅಲ್ಲೊಂದ್ ಪುಟ್ ಮಗು ಅವ್ರು ಒಬ್ರು ಅಂಕಲ್ ಇದ್ರು, ಒಬ್ರು ಅಂಟಿ ಬಂದ್ರನ್ನ. ಅವ್ರೆಲ್ಲಾರುನು ರಾಯರ್ ತರಾನೇ, ಅವ್ರಂದ್ರೆ ತಮ್ಮನೆ ಮಕ್ಳ ತರಾನೇ ನಮ್ ನೋಡಿದ್ರನ್ನ. ಹ್ಮ್ 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 ಹಾಗೆಲ್ಲ ಆಗಿ ರಾಯಚೂರ್ ಬಸ್ ಬಂತನ್ನ. ರಾಯಚೂರ್ ಬಸ್ಸಿಗೆ ಹೋದ್ವನ. ರಾಯಚೂರ್ ರೀಚ್ ಆಗೋದನ್ನ ಮಧ್ಯರಾತ್ರಿ 1:30 ಮುಟ್ಟಿದ್ವನ. ಹ್ಮ್ 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 1:30 ನಾವು ಹೋಗಿ ಅಲ್ಲಿ ಡಿಪೋದಲ್ಲಿ ಕೇಳ್ತೀವನ. ಡಿಪೋದಲ್ಲಿ ಆಲ್ರೆಡಿ ಎಲ್ರಿಗೂ ಬೈತಿದಾರನ್ನ. ಹ್ಮ್ ಹ್ಮ್ ನೀವೇನು ಯಾರಿಗಿನ್ನು ಸರಿದಂಗೆ, ಅವ್ರಿಗಿನ್ನು ತುಂಬಾನೇ ಸ್ಟ್ರೆಸ್ ಆಗ್ಬಿಟ್ಟಿತ್ತನ. ಮಿಡ್ ನೈಟ್ ಅಲ್ಲ ಅನ್ನ ಆ ಟೈಮ್ನಲ್ಲಿ. ಹ್ಮ್ ಬಟ್ ನಾವ್ ಹೋದ್ವಿ ಅನ್ನ. ಹೋದ ತಕ್ಷಣ ಕೇಳಿದ್ವಿ, ಸರ್ ಮಂತ್ರಾಲಯಕ್ಕೆ ಹೋಗೋ ಬಸ್ ಯಾವಾಗ ಬರತ್ತೆ ಸರ್ ಅಂತ ಹೇಳಿ. ಅವ್ರಿಗೆ ನಮ್ದು ಲ್ಯಾಂಗ್ವೇಜ್ ಒಳಗ್ ಸ್ವಲ್ಪ ಗೊತ್ತಾಯ್ತನ. ಹ್ಮ್ ಎಲ್ಲಿಂದ ಬಂದಿದೀರಾ ಅಂತ ಕೇಳಿದ್ರನ. ಬಾಗಲಕೋಟ್ ಅಂತ ಹೇಳಿದ್ವಿ. ಡೇ ಟೈಮ್ ನಲ್ಲಿ ಬರ್ಬೇಕಿತ್ತಲ್ಲಮ್ಮ, ನೈಟ್ ಬಂದ್ಬಿಟ್ಟಿದಿರಲ್ಲ ಅಂತ ಹೇಳಿದ್ರನ. ಇಲ್ಲ ಸರ್, ನಮ್ಗೆ ಹಿಂಗ ಸ್ವಲ್ಪ ಬರ್ತೀವಿ ಅಂತ ಹೇಳಿ ಬಂದ್ವಿ, ಬಸ್ ಮಿಸ್ ಆಗ್ಬಿಡ್ತು ಅಂತ ಹೇಳಿದ್ವಿ. ಹ್ಮ್ ಸರಿ ನೀವು ಕೂತ್ಕೊಂಡಿರಿ, ನಾ ಬಂದ್ರೆ ಹೇಳ್ತೀನಿ ಅಂತ ಹೇಳಿ ಅನ್ನ. ಅವ್ರ ಮನೆ ಮಕ್ಕಳ ತರಾನ ಪದೇ ಪದೇ ನಮ್ಗ್ ಬಂದು ನಾವ್ ಸೇಫ್ ಆಗಿದೀವ ಅಲ್ವಾ, ಪ್ಲೇಸ್ ನಲ್ಲಿ ಇದೀವಲ್ಲ ಅಂತ ನೋಡ್ಕೊಂಡ್ ಹೋದ್ರನ. ಬಂದು ಆಮೇಲೆ ಬಸ್ ಬಂದ ತಕ್ಷಣನೇ ನಮ್ಗ್ ಗೊತ್ತಾಗಲ್ಲ ಅಂತ ಹೇಳಿ ಮತ್ತೆ ಮೈಕ್ ನಲ್ಲಿ ಅನೌನ್ಸ್ ಮಾಡಿದ್ರನ. ಅಲ್ಲಿ ಬಸ್ ಬಂದಿದೆ ಹೋಗಿ ಅಂತ ಹೇಳಿದ್ರನ. ಹ್ಮ್ 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 ಎಕ್ಸಾಕ್ಟ್ಲಿ 4 ಗಂಟೆ ಅಂದ್ರೆ ಮಂತ್ರಾಲಯದಲ್ಲಿ ಇದೀವನ ನಾವು. ನೋಡಮ್ಮ, ಇಬ್ರೇ ಯಾಕೆ ಹುಡ್ಗಿರನ್ನ. 4 ಗಂಟೆಗೆ? ಯಾಕೆ ಅಂದ್ರೆ ಪ್ರತಿ ದಿನಾನು ಬೃಂದಾವನದಿಂದ ದಿವ್ಯ ಜ್ಯೋತಿ ಹೊರಗಡೆ ಬರ್ತಾ ಆ ಕ್ಷಣದಲ್ಲಿ ನೀವು ಅಲ್ಲಿ ಹೋಗಿದ್ದೀರಾ ಅಂದ್ರೆ ನಿಜವಾಗ್ಲೂ ನೀವು ಪುಣ್ಯವಂತರು ತಾಯಿ. ಆ ಕ್ಷಣದಲ್ಲಿ ನಿಮ್ಮನ್ನ ಕರೆಸ್ಕೊಂಡಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಆಮೇಲೆ ಮಂತ್ರಾಲಯದಲ್ಲಿ ನಾವ್ ಇದೀವಿ ಅಂದ್ರೂ ಕೂಡ ನಮ್ಮನ್ನ ಕರ್ಕೊಂಡೋಗಿ ಎಲ್ಲೋ ಬಸ್ ಸ್ಟ್ಯಾಂಡ್ ನಲ್ಲಿ ಎಲ್ಲೂ ಬಿಡ್ಲಿಲ್ಲನ. ಗುರು ರಾಯರ ಮಂದಿರದ ಮುಂದೆನೆ ನಮ್ಮನ್ನ ಬಸ್ ನಿಂದ ಇಳಿಸಿದ್ರನ. ಸೀದಾ ನಾವು ಗುಡಿ ಒಳಗನೆ ಹೋಗಿದೀವನ ಅಷ್ಟೊತ್ನಲ್ಲಿ. ಅವ್ರ ಪ್ರಾಂಗಣದಲ್ಲಿನೇ 5:30ವರೆಗೂ ಅಲ್ಲೇ ಕೂತ್ಕೊಂಡಿದೀವನ. ಹ್ಮ್ 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 ಇಬ್ರೇ ಹುಡ್ಗಿರನ್ನ ಇಲ್ಲಿಂದ ಮಂತ್ರಾಲಯದವರೆಗೂ ಅದು ನೈಟ್ ಜರ್ನಿ ಡೇ ಟೈಮ್ ನಲ್ಲಿನೇ ಹೆದರ್ತಿರ್ತಾರೆ. ಬಟ್ ನಾವ್ ನೈಟ್ ನಲ್ಲಿ ಹೋಗ್ಬಿಟ್ವಲ್ಲ, ಒಂದ್ ಸಣ್ಣ ನಮ್ ತೊಂದ್ರೆ ಇಲ್ಲನ. ಮನೆ ಮಕ್ಳ ತರ, ಪುಟ್ಟ ಮಗುವಿನ ತರ ಎಲ್ಲಾ ಕಡೆನೂ ನಮ್ಮನ್ನ ಸೇಫ್ ಆಗಿ ಕರ್ಕೊಂಡ್ ಬಂದಿದಾರನ. ನೋಡಮ್ಮ, ರಾಯರು ನೀವ್ ಯಾವ ರೀತಿಯಾಗಿ ಕರೆದ್ರು ನಿಮ್ಮ ಜೊತೆ ಬರುತ್ತಾರೆ ತಾಯಿ. ಮಗುವಾಗಿ ಕರಿತೀರಾ ಬರುತ್ತಾರೆ, ಸ್ನೇಹಿತನಾಗಿ ಕರಿತೀರಾ ಬರುತ್ತಾರೆ, ತಂದೆಯಾಗಿ ಕರಿತೀರಾ ಬರುತ್ತಾರೆ. ಆದ್ರೆ ರಾಯರ ಮೇಲೆ ನಂಬಿಕೆ ಇಟ್ಟು ರಾಯರ ಮೇಲೆ ಏನೇ ಒಂದು ಕೆಲಸ ಮಾಡಿದ್ರು ಜೀವನದಲ್ಲಿ ಯಶಸ್ವಿ ಕಾಣ್ತೀರಾ ತಾಯಿ. ನಿಜ ಅದಕ್ಕೆ ಅಲ್ಲ. ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಮಾತನ್ನು ಕೇಳಿ ತಾಯಿ. ಖಂಡಿತ ತುಂಬಾ ಅದ್ಭುತವಾದಂತ ಪವಾಡಗಳನ್ನು ಆ ರಾತ್ರಿ ಟೈಮ್ ಅಲ್ಲಿ 3 ಗಂಟೆ ಸುಮಾರದಲ್ಲಿ ಅಲ್ಲಿ ತಾತ ಕೂತ್ಕೊಂಡಿರೋದು. ಆ ತಾತ ಬೇರೆ ಯಾರು ಅಲ್ಲ, ಅದೇ ರಾಯರು. ಅಲ್ಲೇ ಕೂತ್ಕೊಂಡಿದ್ದಾರೆ. 12 ಗಂಟೆಯಿಂದ ಕೂತ್ಕೊಂಡಿದ್ದೀನಿ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ನಿಮ್ನ ಆ ಕಾರಲ್ಲಿ ಹಚ್ಚುವಾಗನು ಅವ್ರು ಅಲ್ಲೇ ಕೂತ್ಕೊಂಡಿದ್ದಾರೆ. ನೋಡಿ, ಅವರು ಹೋಗುವಂತವ್ರಾಗಿದ್ರೆ ನಾನು ಬರ್ತಾ ಇದ್ದೆ, ನಾನು ನಿನ್ನ ಜೊತೆ ಬರುತ್ತೀನಿ ನಡಿ ಅಂತ ಹೇಳಿ ಬರ್ಬೋದಾಗಿತ್ತು ಕಾರಲ್ಲಿ. ಯಾಕೆ ಬರ್ಲಿಲ್ಲ? ನನ್ನ ಕಂದ ಹೋಗ್ತಾ ಇದ್ದಾರೆ, ನಾನು ಅವರು ಕ್ಷೇಮ ಹೋಗ್ತಾ ಇದ್ದಾರೆ ಅನ್ನೋದು ಅವ್ರಿಗೂ ಒಂದು ಭರವಸೆ, ನಂಬಿಕೆ. ಇವ್ರು ಬರ್ತಾರೆ, ಇವ್ರ ಜೊತೆ ಹೋಗುವಂತ ನಿಮ್ನ ಹತ್ತಿಸ್ ಕಳ್ಸಿದಾರೆ ಅಂದ್ರೆ ಅದು ರಾಯರೇ ತಾಯಿ. ಅದಕ್ಕೆ ಹೌದು. ತುಂಬಾ ನನಗೆ ಖುಷಿ ಆಯ್ತು. ಓದಂತ ಸಮಯ ನೋಡಿ ಎಷ್ಟು ಅದ್ಭುತವಾಗಾಯ್ತು ತಾಯಿ. ಅದೇ ಎಂತ ರಾತ್ರಿ ಸಮಯದಲ್ಲಾದ್ರೂ ಕೂಡ ಸಣ್ಣ ತೊಂದ್ರೆ ಆಗ್ತಿದೆ ಅನ್ನೋಕ್ಕಿಂತ ಆ ಭಯದ ನೆರಳು ನಮ್ ಮೇಲೆ ಬೀಳದೆ ಇರೋ ರಾಯರ್ ನಮ್ ಕಾಯ್ದಿದಾರನ. ಹೌದಮ್ಮ ತಾಯಿ, ನಿಜವಾಗ್ಲು ರಾಯರಿದ್ದಾರೆ ತಾಯಿ. ರಾಯರನ್ನ ನಂಬಿ ಕೆಟ್ಟವರು ಯಾರು ಇಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ ತಾಯಿ. ತುಂಬಾ ಖುಷಿ ಆಯ್ತು ನಿಮ್ಮ ಮಾತನ್ನು ಕೇಳಿ. ನನಗೂ ನಿಮ್ ಜೊತೆ ಇದೆಲ್ಲ ಹೇಳ್ಕೊಂಡು ತುಂಬಾನೇ ಖುಷಿ ಆಯ್ತನ. ರಾಯರ್ ಬಗ್ಗೆ ಎಷ್ಟ್ ಹೇಳಿದ್ರು ಕಡಿಮೆ ಅನ್ನೋ ಅಷ್ಟು ಪವಾಡಗಳನ್ನ. ಹೌದಮ್ಮ ತಾಯಿ. ಓಕೆಮ್ಮ ತಾಯಿ, ಒಳ್ಳೇದಾಗ್ಲಿ, ಶುಭವಾಗ್ಲಿ ತಾಯಿ. ಓಕೆನಮ್ಮ, ಫೋನ್ ಮಾಡ್ಕೊಂತ ಇರಿ ತಾಯಿ. ಆಯ್ತಮ್ಮ, ಒಳ್ಳೇದಾಗ್ಲಿ. ಮತ್ತೆ ಫೋನ್ ಮಾಡ್ತೀನಂತಮ್ಮ. ನಾ ಇನ್ನೊಂದ್ ವಿಚಾರ ಹೇಳ್ಬೇಕಿತ್ತನ. ಹೇಳಮ್ಮ.
ಅಣ್ಣ ನಾನು ಈಗ ಮೊನ್ನೆ ರಾಯರ ಆರಾಧನೆಗೆ ಹೋಗಿದ್ದೆ ಅಣ್ಣ. ಈಗ ಲಾಸ್ಟ್ 2 ತಿಂಗಳ ಹಿಂದೆ ರಾಯರ ಆರಾಧನೆ ಐತಲ್ಲ ಅಣ್ಣ. ಆ ಟೈಮ್ನಲ್ಲಿ ನಂಗೆ ಹೋಗ್ಬೇಕಾದ್ರೆ ಮುಂದೆ 27ನೇ ತಾರೀಕೆ ನನ್ನ ಎಕ್ಸಾಮ್ ಅನ್ನ. ರಾಯರ ಆರಾಧನೆ ಇರೋದು 18ರಿಂದ 27ರವರೆಗೂ ಆರಾಧನೆ ಇತ್ತಣ್ಣ. ಆ ಟೈಮ್ನಲ್ಲಿ ನನ್ಗೆ ಮನ್ಸಿಗೆ ಏನ ಬಂದ್ಬಿಡ್ತಂದ್ರನ ನಂಗೆ ರಾಯರೇ ಮುಖ್ಯ, ಮೊದ್ಲೇ ಇಂಪಾರ್ಟೆಂಟ್, ನಾ ರಾಯರ್ಗೆ ಕೊಡ್ತೀನಿ, ರಾಯರ್ ಮನ್ಸ್ ಮಾಡಿದ್ರೆ ಇಂತ ಸಾವಿರಾರು ಎಕ್ಸಾಮ್ಸ್ ಆದ್ರೂ ನನ್ ಕೈಗೂಡಿಸಿ ಕೊಡ್ತಾರೆ ಅಂತ ಹೇಳಿ ಒಂದ್ ನಂಬಿಕೆಯನ್ನ. ನಾ ಫಸ್ಟ್ ಮೊದ್ಲು ನಂಗೆ ರಾಯರನ ಅಂದ್ರೆ ಒಂದ್ ಹುಚ್ಚು ಪ್ರೀತಿಯನ್ನ ರಾಯರ್ ಮೇಲೆ ನಂಗ. ಆಯ್ತು ನಾನ್ ರಾಯರ್ ಹತ್ರನೇ ಫಸ್ಟ್ ಹೋಗ್ತೀನಿ ಅನ್ಕೊಂಡು ಹೋದೆ ಅಣ್ಣ. ಹೋಗಿ ನಾನ್ 22ನೇ ತಾರೀಕು ರಿಟರ್ನ್ ಬಂದೆ ಅಣ್ಣ ಮಂತ್ರಾಲಯದಿಂದ. ಮುಂದೆ 27ಕ್ಕೆ ನನ್ ಎಕ್ಸಾಮ್ ಇದೆ ಅಣ್ಣ. ಇರೋದು 4 ದಿನ ಅಣ್ಣ. 4 ದಿನದಲ್ಲಿ ಬಂದು ನನ್ ಕೆಲ್ಸ ಮುಗಿಸ್ಕೊಂಡು ನಾ ಸುಧಾರ್ಸ್ಕೊಳಕ್ಕೆ ಟೈಮ್ ಬೇಕನ್ನ. ಬಟ್ ಆದ್ರೂ ಇರ್ಲಿ ಅನ್ಕೊಂಡು ನನ್ಗೆ ರಾಯರಿದ್ದಾರೆ, ಅವ್ರೇನೋ ದಾರಿ ತೋರಿಸ್ತಾರ ಅನ್ಕೊಂಡು ನನ್ ಕೂಲಾಗಿ ಮಾಡ್ಕೊಂಡ್ ಹೋಗ್ತಾ ಇದ್ದೇನ. ಎಕ್ಸಾಮ್ ಹೋಗೋ ಹಿಂದಿನ ದಿನ ಅಣ್ಣ ರಾಯರ್ದು 1-2 ಮಂತ್ರಾಕ್ಷತೆ ತಗೊಂಡು ತಲೆ ಮೇಲೆ ಹಾಕೊಂಡೆ ಅಣ್ಣ. ಹಾಕಿ ಇಲ್ಲ ರಾಯರೇ, ನಾನು ಈ ತರ ಎಕ್ಸಾಮ್ ಬರೆಯಕ್ ಹೋಗ್ತಿದೀನಿ, ನಂಗೆ ಇದು ಎಕ್ಸಾಮ್ ಕೈಗೂಡಿಸ್ಕೊಡಿ, ಚೆನ್ನಾಗ್ ಆಗೋಂಗ್ ಮಾಡಿ ಅಂತ ಕೇಳ್ಕೊಂಡೆ ಅಣ್ಣ. ಆದವ್ರು ಹೆಂಗ್ ಸೂಚನೆ ಕೊಟ್ರಂದ್ರನ, ಇಲ್ಲ ಈ ಎಕ್ಸಾಮ್ ಬರೀ, ಬಟ್ ಇದು ಇನ್ನೂ ಒಂದ್ ಸಾರಿ ಎಕ್ಸಾಮ್ ಆಗತ್ತೆ ಅನ್ನೋ ತರ ನನ್ಗೂ ಸೂಚನೆ ಕೊಟ್ರನ. ನಾನು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಹೆಂಗಂದ್ರನ ಚೀಟಿ ಹಾಕಿ ಕೇಳ್ತಿರ್ತಿದ್ನಣ್ಣ ಏನಾದ್ರು. ಅಂದ್ರೆ ರಾಯರು ಒಂದೊಂದ್ಸರಿ ಪರ್ಮಿಷನ್ ಕೇಳ್ತಿರ್ತೀನಣ್ಣ, ಇದ್ ಮಾಡ್ಲಾ ಬೇಡ್ವಾ ಅಂತ ಹೇಳಿ. ಹಂಗೆ ರಾಯರ ಹತ್ರ ಎಸ್ ಆರ್ ನೋ ಅಂತ ಹಿಂಗ್ ಚೀಟಿ ಹಾಕಿದ್ದೆ ಅಣ್ಣ ನಾನು. ಹಾಕಿ ಅವ್ರಿಗೆ ಕೇಳ್ದೆ ಅಣ್ಣ, ಇಲ್ಲ ನಾನು ಹಿಂಗ್ ಪರೀಕ್ಷೆಗೆ ಹೋಗ್ತಿದೀನಿ, ನನ್ಗೆ ಎಕ್ಸಾಮ್ ಚೆನ್ನಾಗ್ ಆಗತ್ತಾ ಇದು ಅಂತ ಕೇಳ್ದೆ ಅಣ್ಣ. ಅವ್ರು ಎಸ್ ಅಂತ ಕೊಟ್ರಣ್ಣ. ಆಮೇಲೆ ಫಸ್ಟ್ ಏನು ಆನ್ಸರೇ ಕೊಡದೆ ಇರೋದು ಬ್ಲಾಂಕ್ ಇಟ್ರಣ್ಣ. ಅವರು ಬ್ಲಾಂಕ್ ಪೇಪರ್ ಕೊಟ್ಟಿದ್ರು. ಈ ತರ ಯಾಕೆ ಕೊಟ್ರು ಅಂತ ಹೇಳಿ ಮತ್ತೆ ಕೇಳ್ದೆ ಅಣ್ಣ, ಚೆನ್ನಾಗ್ ಆಗತ್ತಾ ಅಂತ. ಎಕ್ಸಾಮ್ ಆಗತ್ತಲ್ಲ ಹಜಾರಿ ಅಂತ ಅಣ್ಣ, ಆಗತ್ತಂತ ಕೊಟ್ರಣ್ಣ. ಬಟ್ ಅವ್ರು ಆಮೇಲೆ ಇನ್ನೊಂದು ಉತ್ತರ ಏನ್ ಕೊಟ್ರೆ, ಆಗತ್ತೆ ಮತ್ತೆ ಎಕ್ಸಾಮ್ ಆಗತ್ತೆ, ನಿಮ್ಗೆ ಬರೆಯೋಕ್ ಅವಕಾಶ ಸಿಗತ್ತೆ ಅನ್ನೋ ಉತ್ತರ ಕೊಟ್ರಣ್ಣ ನಂಗೆ. ಏನಮ್ಮ ಇನ್ನೊಂದ್ಸಲ ಹೇಳು. ಈ ಪರೀಕ್ಷೆನ ಇವಾಗ ಬರೀತೀಯ, ಆದ್ರೆ ಇದು ಮತ್ತೆ ನಿನಗ್ ಬರೆಯೋ ಅವಕಾಶ ಸಿಗತ್ತೆ ಅಂತ ಹೇಳಿದ್ರಣ್ಣ. ನಾನು ಅದ್ ಹೆಂಗಾಗತ್ತೆ, ಈಗ ಆಲ್ರೆಡಿ ಎಕ್ಸಾಮ್ ಬರೆದ್ರೆ ಮುಗಿದ್ ಹೋಗ್ಬಿಡತ್ತೆ, ಮತ್ತೆ ಹೆಂಗ್ ಅವಕಾಶ ಸಿಗತ್ತೆ ಅಂತ ಹೇಳಿ ಸ್ವಲ್ಪ ನನ್ಗೆ ಅದ್ ಅನುಮಾನ ಕಾಡ್ತಾನ. ಆದ್ರೆ ರಾಯರ್ ಹೇಳಿದಾರೆ ಏನೋ ಒಂದ್ ಆಗತ್ತೆ, ಇವತ್ ನನ್ಗೆ ಎಕ್ಸಾಮ್ ಚೆನ್ನಾಗಂತ್ರು ಆಗತ್ತೆ ಅಂತ ಧೈರ್ಯದ ಮೇಲೆ ಹೋದೆ ಅನ್ನ. ಎಕ್ಸಾಮ್ ಚೆನ್ನಾಗ್ ಆಯ್ತಣ್ಣ. ಬಟ್ ಆಮೇಲೆ ನ್ಯೂಸ್ ಬಂದ್ಬಿಡ್ತು, ಇಲ್ಲ ಎಕ್ಸಾಮ್ ಇದು ಕ್ಯಾನ್ಸಲ್, ಮತ್ತೆ ಎಕ್ಸಾಮ್ ಅಂತ ಹೇಳಿದ್ರಣ್ಣ. ಅಂದ್ರೆ ರಾಯರು ನನ್ಗೆ ಅವತ್ತೇ ಎಕ್ಸಾಮ್ ಬರೆಯೋಕ್ಕಿಂತ ಮೊದ್ಲೇನ ಸೂಚನೆ ಕೊಟ್ಟಿದ್ರಣ್ಣ. ಅದು ಎಕ್ಸಾಮ್ ಮುಗಿದ್ಮೇಲೆ ಕೂಡ ಅದೇ ಆಯ್ತಣ್ಣ. ಅವಾಗ ಅನಿಸ್ತಾನ, ರಾಯರು ಮೊದಲೇ ಹೇಳಿದ್ರಲ್ಲ ಇದ್ ಹೆಂಗ್ ನಡೆಯತ್ತೆ ಅನ್ಕೊಂಡೆ, ಮತ್ ನಿಜವಾಗ್ಲೂ ನಡೆದ್ ಬಿಡ್ತಲ್ಲ ಇದು ಅಂತ ಗೊತ್ತಾಗ್ಬಿಡ್ತಾನ. ನೋಡಮ್ಮ, ರಾಯರ ಪವಾಡ ನೋಡಮ್ಮ. ಅಲ್ಲಿ ಮುಂಚಿತವಾಗಿ ನಿಮ್ಗೆ ಸೂಚನೆ ಕೊಟ್ಟು ಮತ್ತೆ ಈ ರೀತಿಯಾಗಿ ಎಕ್ಸಾಮ್ ಬರ್ಸಿದಾರಂದ್ರೆ ಅದು ರಾಯರ ಮಹಿಮೆ ಅಮ್ಮ ತಾಯಿ. ನಿಜ ಅಣ್ಣ. ನನಗ್ ರಾಯರೇ ಮುಖ್ಯ ಅನ್ಕೊಂಡು ನಿಮ್ಮನ್ನ ನಂಬ್ಕೊಂಡ ಬರ್ತೀನಿ ಅಂತ ಅವ್ರಿಗೋಸ್ಕರ ಹೋದೆ ಅಣ್ಣ. ಆದ್ರೆ ಅವ್ರು ನನ್ಗೋಸ್ಕರ ಮತ್ತೆ ಒಂದ್ ಅವಕಾಶನೂ ಕೈಯಲ್ಲಿ ಕೊಟ್ಬಿಟ್ರಣ್ಣ. ನೋಡಮ್ಮ, ಒಳ್ಳೇದಾಗ್ಲಿ ತಾಯಿ. ತುಂಬಾ ನಿಮ್ಮ ಧ್ವನಿ ಕೇಳ್ತಾ ಇದ್ರೆ ಇನ್ನೂ ನನಗೆ ಹೆಚ್ಚಿನ ರೀತಿಗೆ ಖುಷಿ ಆಗುತ್ತೆ ತಾಯಿ. ಮೈಯೆಲ್ಲ ನನಗೆ ಒಂಥರ ರೋಮಾಂಚನ ಆಗುತ್ತೆ, ಅಷ್ಟು ಅದ್ಭುತವಾಗಿ ರಾಯರ ಪೌಡನ್ನು ಮಾಡಿದ್ದಾರೆ. ಖಂಡಿತ ಒಳ್ಳೇದಾಗ್ಲಿ ತಾಯಿ. ಮತ್ತೆ ನಾನು ನಿಮ್ಗೆ ಸಂಪರ್ಕ ಮಾಡ್ತೀನಿ ತಾಯಿ. ಶುಭವಾಗ್ಲಿ ಅಮ್ಮ, ಒಳ್ಳೇದಾಗ್ಲಿ. ರಾಯರಿದ್ದಾರೆ ತಾಯಿ. ಓಕೆ ಅಣ್ಣ, ನಮಸ್ತೆ.